ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್. ಮನಿ ಮ್ಯಾನೇಜ್ಮೆಂಟ್, ನಿಮ್ಮ ಹಣ ಎಷ್ಟು ಸೇಫ್ ಆಗಿದ್ರೆ ಒಳಿತು, ಎಲ್ಲಿ ಹೂಡಿಕೆ ಮಾಡಿದ್ರೆ ಒಳಿತು ಅನ್ನೋದನ್ನ ತಿಳಿಸ್ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಕಳೆದ ಅನೇಕ ಸಂಚಿಕೆಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಕುರಿತಾಗಿ ಹಾಗೂ ಅದು ಎಷ್ಟು ಪ್ರಾಫಿಟಬಲ್ ಅನ್ನೋದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಗರಿಕರು ತಮ್ಮ ಒಂದು ಸಂಗ್ರಹಿತವಾದಂತಹ ಹಣವನ್ನ ಎಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ತಿಳಿಸ್ಕೊಡುವಂತಹ ಸಮಯ. ಮ್ಯೂಚುವಲ್ ಫಂಡ್ಸ್ ಹಾಗೂ ಹಿರಿಯ ನಾಗರಿಕರು ಏನೆಲ್ಲ ಒಂದು ಪೂರ್ವಾಪರಗಳನ್ನ ನಾವು ಆಲೋಚಿಸಬೇಕು, ಯಾವುದರಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ರೆ ಉತ್ತಮ, ಇದು ಸರಿಯಾ ಅಥವಾ ಬೇರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಇದೆಯಾ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ವಿಸ್ತೃತವಾಗಿ ಈ ದಿನದ ಸಂಚಿಕೆಯಲ್ಲಿ ನೀವೆಲ್ಲರೂ ಕೇಳಿ ತಿಳ್ಕೊಳ್ಬಹುದು. ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಭರತ್ ಚಂದ್ರ ಅವರು ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಆತ್ಮೀಯತೆಯಿಂದ ಬರಮಾಡ್ಕೊಳ್ಳೋಣ. ಬಿಸಿನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಗಳಲ್ಲಿ ಒಂದಷ್ಟು ಉಪಯುಕ್ತಕರವಾದಂತಹ ಮಾಹಿತಿ ಸರಣಿ ರೀತಿಯಲ್ಲಿ ಸಂಚಿಕೆಗಳಲ್ಲಿ ನೀವು ತಿಳಿಸ್ಕೊಟ್ಟಿದ್ರಿ. ಮ್ಯೂಚುವಲ್ ಫಂಡ್ಸ್ ಎಷ್ಟು ಉತ್ತಮ ಅನ್ನೋದನ್ನ ಕೂಡ ನೀವು ಹೇಳಿದ್ರಿ, ಯಾಕಾಗಿ ಎಲ್ಲರೂ ಇದನ್ನ ಮಾಡೋದು ಒಳಿತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರಿ. ಆದ್ರೆ ಹಿರಿಯ ನಾಗರಿಕರ ಒಂದು ವ್ಯವಸ್ಥೆಗೆ ಬಂದಾಗ ಹಿರಿಯ ನಾಗರಿಕರು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹಣವನ್ನ ಹೂಡಿಕೆ ಮಾಡೋದು ರಿಸ್ಕಿ ಅಂತ ಹೇಳಲಾಗುತ್ತೆ. ಈ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಒಂದು ಕೇಸ್ ಎಕ್ಸಾಂಪಲ್ ಒಟ್ಟಿಗೆ ನಾನು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೇನೆ. ನಮಗೆ ದೂರದ ಸಂಬಂಧಿ ಒಂದಿನ ನಮ್ಮ ಮನೆಗೆ ಬಂದರು. ರಿಟೈರ್ ಆಗಿ 10 ವರ್ಷ ಆಗಿದೆ, ಅವರಿಗೆ 70 ವರ್ಷ. ಹಣನ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಿ ರಿಟೈರ್ಮೆಂಟ್ ಮನಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನು ಎಲ್ಲವನ್ನು ಬ್ಯಾಂಕಿನಲ್ಲಿ ಹಾಕಿದ್ದೇನೆ. ನಿಮಗೆ ಡೀಟೇಲ್ಸ್ ಕೊಡಲಿಕ್ಕೋಸ್ಕರ ಅವರ ಒಂದಷ್ಟು ವಿವರಗಳನ್ನು ಹೇಳ್ತಾ ಇದ್ದೇನೆ. ನೇವಿಯಿಂದ ರಿಟೈರ್ ಆಗಿದ್ದಾರೆ. ಹೆಂಡತಿ ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಸಂಬಳ ಬರ್ತಾ ಇದೆ. 2 ಗಂಡು ಮಕ್ಕಳು. ಮೊದಲನೇ ಮಗನಿಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಸೊಸೆನೂ ಕೆಲಸ ಮಾಡ್ತಾಳೆ, ಮಗನೂ ಕೆಲಸ ಮಾಡ್ತಾರೆ. ಮತ್ತು ಇವರಿಗೆ ಗ್ರ್ಯಾಂಡ್ ಚಿಲ್ಡ್ರನ್ನು ಇದ್ದಾರೆ. ಒಂದು ಅನ್ಮ್ಯಾರಿಡ್ ಸನ್ ಇದ್ದಾನೆ, 30 ವರ್ಷ. ಮಂತ್ಲಿ ಪೆನ್ಷನ್ 50,000 ಬರ್ತಾ ಇದೆ. ತಿಂಗಳ ಖರ್ಚು 40,000. ಅಂದರೆ ಕೈಯಿಂದ ಏನೂ ಖರ್ಚಾಗೋದಿಲ್ಲ. ಹಣವನ್ನು ಎಲ್ಲಿ ಹಾಕಿದ್ದಾರೆ ಅಂತ ನನ್ನ ಹತ್ರ ಲೆಕ್ಕ ಕೊಟ್ಟರು, ಯಾಕಂದರೆ ನನ್ನ ಮೇಲೆ ಭಾಳ ನಂಬಿಕೆ ಅವರಿಗೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 42.3 ಲಕ್ಷ ಹಾಕಿದ್ದಾರೆ. ಅಂದರೆ 36ರಿಂದ 40% ಅಲ್ಲಿ ಹಾಕ್ದಂಗೆ ಆಯಿತು. ಆ್ಯಾವ್ರೇಜ್ ರಿಟರ್ನ್ಸ್ 8% ಬರ್ತಾ ಇದೆ. ಇಯರ್ಲಿ 3.38 ಲಕ್ಷ ಕೋಆಪರೇಟಿವ್ ಬ್ಯಾಂಕಿಂದ ಬರ್ತಾ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ 55 ಲಕ್ಷ ಹಾಕಿದ್ದಾರೆ. ಡಿಪಾಸಿಟಲ್ಲಿ 47% ಲೆಕ್ಕ ಬರುತ್ತೆ. 7.8% ಅದರಿಂದ ಬಡ್ಡಿ ಬರ್ತಾ ಇದೆ. ವರ್ಷಕ್ಕೆ 4.29 ಲಕ್ಷ ಅದರಿಂದ ಅವ್ರಿಗೆ ಲಭ್ಯ ಆಗುತ್ತೆ. LICಲಿ ಇನ್ವೆಸ್ಟ್ ಮಾಡಿದ್ದಾರೆ 20 ಲಕ್ಷ. 17% ಆಫ್ ದ ಟೋಟಲ್ ಅವ್ರ ಹತ್ರ ಇರುವಂಥ ದುಡ್ಡಿನಲ್ಲಿ 5.5ರಿಂದ 6% ಮಾತ್ರ ಬರ್ತಾ ಇದೆ. ವರ್ಷಕ್ಕೆ 1,20,000 ಬರ್ತಾ ಇದೆ. ಎಲ್ಲವನ್ನು ಟೋಟಲ್ ಹಾಕಿದಾಗ ಅವರ ಹತ್ರ ಇರುವಂಥ ಹಣ 117.3 ಲಕ್ಷ, ಅಂದರೆ 1.17 crores ಆಯಿತು. ಮತ್ತು ಅವರಿಗೆ ಬರ್ತಾ ಇರುವಂಥ ಹಣ ವರ್ಷಕ್ಕೆ 8.87 ಲಕ್ಷ ಆಯಿತು. ಅಂದರೆ ತಿಂಗಳಿಗೆ 73,916 ರೂಪಾಯಿ ಬಂದಂಗೆ ಆಯಿತು. ಈ ಪರ್ಟಿಕ್ಯುಲರ್ ಲೆಕ್ಕವನ್ನು ನಿಮ್ಮ ಮುಂದೆ ಯಾಕಿಟ್ಟೆ ಅಂತಂದರೆ ಒಂದಷ್ಟು ನಮ್ಮ ಅಬ್ಸರ್ವೇಷನ್ಗಳನ್ನು ಮಾಡಲಿಕ್ಕೆ, ಕಮೆಂಟ್ಗಳನ್ನು ಮಾಡಲಿಕ್ಕೆ. ಈ ವ್ಯಕ್ತಿ ತಮ್ಮ ಒಟ್ಟು ಉಳಿತಾಯದ ಹಣದಲ್ಲಿ 40% ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಾಕಿದ್ದಾರೆ. ಇದು ಬಹಳ ರಿಸ್ಕಿ ಆಗುತ್ತೆ. ಯಾಕಂತಂದರೆ ಜನ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಾಕೋ ಉದ್ದೇಶ ಏನು ಅಂತಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಕಮ್ಮಿ ಕೊಟ್ಟರೆ ಇಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಒಂದು 0.5% ಜಾಸ್ತಿ ಕೊಡಬಹುದು. ಆದರೆ ರಿಸ್ಕು ಇದ್ದೇ ಇದೆ. ಯಾಕಂತಂದರೆ RBI ಅವರು ಆವಾಗವಾಗ ಒಂದಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ತಾರೆ, ಕ್ಲೋಸು ಮಾಡ್ತಾರೆ. ಹಾಗೇನಾದರೂ ಕ್ಲೋಸ್ ಆದರೆ ಹೂಡಿಕೆದಾರ 40 ಲಕ್ಷ ಹಾಕಿರಲಿ 30 ಲಕ್ಷ ಹಾಕಿರಲಿ ಕೊನೆಯಲ್ಲಿ ಗ್ಯಾರಂಟಿಯಾಗಿ ಬರೋದು 5 ಲಕ್ಷ ಮಾತ್ರ. ಇದು ಮೊದಲನೆಯ ತಪ್ಪು ಮಾಡಿರೋದು.
ಈ ಪರಿಸ್ಥಿತಿಗೆ ನಮ್ಮ ಎರಡನೆಯ ಸಲಹೆ ಏನು ಅಂತಂದರೆ, ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಮತ್ತು ಇತರ ಬ್ಯಾಂಕ್ಗಳಲ್ಲಿ ಅದೇನು ಹಣವನ್ನು ಹೂಡಿದ್ದಾರೋ ಬಹಳ ಸೇಫ್ ಇದೆ ಅಂತ ತಿಳ್ಕೊಂಡು ಹಾಕಿದಾರೋ ಅದೇ ಸೇಫ್ಟಿಯನ್ನು ನಾವು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಪಡೆಯಬಹುದು. ಮತ್ತು ಹಾಕಿದ ಹಣವನ್ನು ಯಾವಾಗ ಬೇಕಾದರೂ ತೆಗಿಬೋದು, ಎಷ್ಟು ಬೇಕಾದರೂ ಹಾಕ್ಬೋದು, ಎಷ್ಟು ಬೇಕಾದರೂ ತೆಗಿಬೋದು. ನನ್ನ ಮೂರನೆಯ ಸಲಹೆ ಏನು ಅಂತಂದರೆ, ಸ್ವಲ್ಪ ಅಡಿಷ್ನಲ್ ರಿಸ್ಕ್ ತಗೊಳ್ತೇನೆ ಅಂತಂದರೆ ಅವರು ಬಹುಶಃ ಒಂದಷ್ಟು ಅಡಿಷ್ನಲ್ ರಿಸ್ಕ್ ತಗೊಳ್ತೇನೆ ಅಂತಂದರೆ ಅವರು ಕನ್ಸರ್ವೇಟಿವ್ ಫಂಡ್ಗಳಲ್ಲಿ ಕೂಡ ಹಾಕ್ಬೋದು. ನಾವು ಬಹಳ ಸತಿ ಇಂತಹ ವಿಡಿಯೋಗಳನ್ನು ಮಾಡಿದಾಗ ಫಿಕ್ಸೆಡ್ ಡಿಪಾಸಿಟಲ್ಲಿ ಹಣವನ್ನು ಹಾಕಬೇಡಿ ಇತ್ಯಾದಿ ಹೇಳಿದಾಗ ಮತ್ತು ಹಿರಿಯ ನಾಗರಿಕರು ಮ್ಯೂಚುವಲ್ ಫಂಡಲ್ಲಿ ಹಾಕಬಹುದು ಅಂತ ಹೇಳಬೇಕಾದ್ರೆ ಬಹಳ ಜನ ಯಾವುದೇ ಯೋಚನೆಯನ್ನು ಮಾಡದೆ ಅರ್ಧಂಬರ್ಧ ನಾಲೆಜ್ನಲ್ಲಿ ನಮಗೇ ಸಲಹೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಹಿರಿಯ ನಾಗರಿಕರು ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಲೇಬಾರದು. ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ ಹಣ ಬಹಳ ವಾಲಟೈಲ್ ಇರುತ್ತೆ ಮತ್ತು ಮಾರ್ಕೆಟ್ ರಿಲೇಟೆಡ್ ಇರುತ್ತೆ ಅನ್ನುವಂಥದ್ದು ಸಾಮಾನ್ಯವಾದ ಜ್ಞಾನ. ಆದರೆ ಡೆಟ್ ಫಂಡ್ಗಳಲ್ಲಿ ಹಾಕಿದ್ರೆ ಯಾವುದೇ ರಿಸ್ಕು ಇರುವುದಿಲ್ಲ. ಇನ್ನು ಕೆಲವರಿಗೆ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದರೆ, ಒಮ್ಮೆ ಮ್ಯೂಚುವಲ್ ಫಂಡ್ ಹಾಕಿದ್ರೆ ಅದಕ್ಕೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಆದರೆ ಡೆಟ್ ಫಂಡ್ಗಳಲ್ಲಿ ಲಾಕ್ ಇನ್ ಪೀರಿಯಡ್ ಇಲ್ಲ. ಮತ್ತು ಅದೇ ನೀವೇನಾದರೂ ಈಕ್ವಿಟಿ ರಿಲೇಟೆಡ್ ಮ್ಯೂಚುವಲ್ ಫಂಡ್ಗಳು ಹಾಕಿದ್ರೆ 1 ವರ್ಷ ಅಂತ ಹಾಕಿರ್ತಾರೆ ಮತ್ತು ಅದಕ್ಕಿಂತ ಮುಂಚೆ ಏನಾದರೂ ಎಕ್ಸಿಟ್ ಆದರೆ 1% ಕಟ್ ಮಾಡ್ತಾರೆ.